15 ದಿನಗಳ ಪತ್ರಿಕೆಗಳನ್ನು ನೋಡ್ತಾ ಇರ್ಬೋದು. ಬೆಳಗಾವಿನ ಮರಾಠಿಗರು ಅವರ ಒಂದು ಸಂಘವನ್ನ ಕಟ್ಕೊಂಡು ಯಾವ ರೀತಿ ಕರ್ನಾಟಕದಲ್ಲಿ ಬಂದು ಕರ್ನಾಟಕದ ರಾಜ್ಯದೊಳಗೆ ಕನ್ನಡದ ನೀರು, ನೆಲ, ಜಲ ಎಲ್ಲವನ್ನ ಬಳಸಿಕೊಂಡು ಆದ್ರೂ ಅವರು ಈ ಕರ್ನಾಟಕದ ಮೇಲೆ ತಿರುಗಿ ಬೀಳ್ತಾ ಇದ್ದಾರೆ ಹೊರತು ಬೇರೇನು ಮಾಡ್ತಾ ಇಲ್ಲ, ಬಿಡ್ತಾ ಇಲ್ಲ. ಆದ್ರೆ ಒಂದು ವಿಚಾರವನ್ನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರಲ್ಲಿ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಜನವರಿ 22, 23ನೇ ತಾರೀಕು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು. ಆ ಕಾರ್ಯಕ್ರಮದ ವಿಚಾರ ಇಷ್ಟೇ: ಬೆಳಗಾವಿಯಲ್ಲಿ ವಿಧಾನಮಂಡಲ ಅಧಿವೇಶನ ನಡೆಯುವ ಸಂದರ್ಭದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಗಳೂರು ರಾಜ್ಯ ಘಟಕ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿತ್ತು. ಆ ಕಾರ್ಯಕ್ರಮದ ಉದ್ದೇಶ ಏನಿಷ್ಟೇ: ಕರ್ನಾಟಕದಲ್ಲಿ ಬೆಳೆದು ಕರ್ನಾಟಕದ ಜಲ ನೆಲವನ್ನು ಉಪಯೋಗಿಸಿಕೊಂಡು ಬೆಳೆದಿರ್ತಕ್ಕಂಥ ಉದ್ಯಮ ಸಂಸ್ಥೆಗಳು ಕರ್ನಾಟಕಕ್ಕೆ ಯಾವ ರೀತಿ ಉಪಯೋಗ ಮಾಡ್ತಾ ಇದೆ ಅಂತ. ಆ ಕಾರಣದಿಂದ ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ ನಿಮ್ಗೆ. ಆ ವಿಚಾರದಲ್ಲಿ 2 ದಿನಗಳ ಕಾಲ ವಿಚಾರ ಸಂಕೀರ್ಣ ಆಗಿ ಒಂದು ಕೊನೆಗೆ ಒಂದು ರೆಸಲ್ಯೂಷನ್ ಪಾಸ್ ಆಗಿದೆ. ವಿಚಾರ ಇಷ್ಟೇ: ಕನ್ನಡದ ಹೊರಗಡೆ ಯಾವ ರೀತಿಯ ಹೊರಗಿನ ರಾಜ್ಯದಾಗಿರ್ಲಿ, ಅದು ವಿದೇಶಿ MNC ಕಂಪನಿ ಆಗಿರ್ಲಿ, ಯಾವ ಕಂಪನಿಗಳು ಕರ್ನಾಟಕ ರಾಜ್ಯದ ಒಳಗೆ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿವೆ, ಅದು ಕನ್ನಡದ ಉಳಿವು ಅಳಿವಿಗಾಗಿ ಹೋರಾಡಬೇಕು ಅನ್ನೋದೊಂದು ರೆಸಲ್ಯೂಷನ್ ಪಾಸ್ ಮಾಡಿದೆ. ಮತ್ತಿನ್ನೊಂದು ವಿಚಾರವನ್ನ ಅದು ಪಾಸ್ ಮಾಡಿದೆ. ಅದೇನಪ್ಪಾ ಅಂತಂದ್ರೆ ಮಹಜಲ್ ವರದಿ ಅನ್ನೋದನ್ನ ನೀವು ಪೇಪರ್ನೆಲ್ಲ ಓದಿ ತಿಳಿದಿರ್ಬೋದು. ಈಗಲೂ ಮಹಾರಾಷ್ಟ್ರದ ಬಾರ್ಡರ್ನಲ್ಲಿರುವ 650 ಹಳ್ಳಿಗಳು ಕರ್ನಾಟಕಕ್ಕೆ ಸೇರಬೇಕು, ಕರ್ನಾಟಕದಲ್ಲಿರುವ 20 ಹಳ್ಳಿಗಳು ಮಹಾರಾಷ್ಟ್ರಕ್ಕೆ ಸೇರಬೇಕು ಅಂತ ಮಹಜಲ್ ವರದಿ ನೀಡಿದೆ. ಆ ವರದಿಯನ್ನ ಕೇಂದ್ರ ಸರ್ಕಾರ ಯಾಕೆ ಮೃದು ಧೋರಣೆ ತಡೆಯುವ ಮೂಲಕ ಅದನ್ನು ಯಾಕೆ ಪಾಲಿಸ್ತಾ ಇಲ್ಲ? ಮಹಾರಾಷ್ಟ್ರ ಸರ್ಕಾರಕ್ಕೋಸ್ಕರ ಅದು ಕರ್ನಾಟಕ ಸರ್ಕಾರವನ್ನು ದೂರ್ತಾ ಇದೆ, ಕರ್ನಾಟಕ ರಾಜ್ಯವನ್ನು ಕಡೆಗಣಿಸ್ತಾ ಇದೆ. ಇದನ್ನೆಲ್ಲ ನೋಡಿಕೊಂಡು ಸುಮ್ಮನೆ ಕೂರ್ಲಿಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಸರಿಯಾಗೋದಿಲ್ಲ. ಆ ಕಾರಣದಿಂದ ಮಹಾರಾಷ್ಟ್ರ ಸರ್ಕಾರಕ್ಕೆ ಎಚ್ಚರಿಕೆ ನೀಡುವ ಸಲುವಾಗಿ ಮಹಾರಾಷ್ಟ್ರ ಸರ್ಕಾರಕ್ಕೆ ಬೆಂಬಲ ನೀಡ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ವಿರೋಧವನ್ನು ಸೂಚಿಸುತ್ತಾ ಈ ಪ್ರತಿಭಟನಾ ಸಭೆಯನ್ನು ಹಮ್ಮಿಕೊಂಡಿದ್ದೇವೆ. ನೀವು ಒಂದು ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ: ಕರ್ನಾಟಕಕ್ಕೆ ಕನ್ನಡದ ವಿಷಯದಲ್ಲಿ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿತು ಅಂತ ನಾವು ನವೆಂಬರ್ 1ರಂದು ಪಟಾಕಿ ಸಿಡಿಸಿ ಸಂಭ್ರಮದಿಂದ ಆಚರಣೆ ಮಾಡಿದೆವು. ಆದರೆ 3-4 ದಿನಗಳ ಹನುಮಂತರಾಯರು ವಕೀಲರು ಒಂದು ವಿಚಾರವನ್ನ ಕೊಟ್ಟಿದ್ದಾರೆ. ಅದೇನೆಂದ್ರೆ, ಸುಪ್ರೀಂ ಕೋರ್ಟ್ ಅಲ್ಲಿ ಇನ್ನೂ ಆ ವಿಚಾರ ಸಮಸ್ಯೆ ನಡೆಯುತ್ತಿರುವಾಗ ಕೇಂದ್ರ ಸರ್ಕಾರ ಯಾವುದೋ ಬೇರೆ ವಿಚಾರಕ್ಕಾಗಿ ದುರುದ್ದೇಶದಿಂದ ಶಾಸ್ತ್ರೀಯ ಸ್ಥಾನಮಾನ ಕೊಟ್ಟಿದೆ ಅನ್ನೋ ಬಣ್ಣ ಮಾತ್ರ ಹೊಡೆದಿದೆ. ಇದನ್ನೆಲ್ಲ ನೋಡ್ಕೊಂಡು ನಾವು ಸುಮ್ಮನಿರ್ಬೇಕೆ? ಕನ್ನಡಕ್ಕೆ ಇನ್ನೂ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿಲ್ಲ. ಶಾಸ್ತ್ರೀಯ ಸ್ಥಾನಮಾನ ಸಿಗುವವರೆಗೆ ಹಾಗೂ ಬೆಳಗಾವಿಯಲ್ಲಿ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ದೌರ್ಜನ್ಯವನ್ನ ಬಿಡುವವರೆಗೆ ಮಹಾರಾಷ್ಟ್ರ